ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ದೊಡ್ಡಮನೆ ಅಭಿಮಾನಿಗಳಿಂದ ಅಪ್ಪುಗಾಗಿ ಕಾಲ್ನಡಿಗೆ ಜಾಥಾ ನಡೆಯಿತು. ರಾಜಾಜಿನಗರ 6ನೇ ಬ್ಲಾಕ್ ರಾಜ್ಕುಮಾರ್ ಸಮುದಾಯ ಭವನದಿಂದ ಕಾಲ್ನಡಿಗೆ ಆರಂಭ ಆಗಿ ವೀರೇಶ್ ಥಿಯೇಟರ್ವರೆಗೆ ಮುಕ್ತಾಯವಾಯಿತು. ಪುನೀತ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ರಾಘಣ್ಣ ಕಾಲ್ನಡಿಗೆ ಜಾಥಾಕ್ಕೆ ಚಾಲನೆ ಕೊಟ್ಟರು. ಕಾಲ್ನಡಿಗೆಯಲ್ಲಿ ರಾಘಣ್ಣ, ಯುವರಾಜ್ ಕುಮಾರ್, ಶ್ರೀಮುರಳಿ ಸೇರಿದಂತೆ ಹಲವರು ಭಾಗವಹಿಸಿದರು. ರಸ್ತೆಯುದ್ದಕ್ಕೂ ಹೂವಿನ ಮಳೆ ಸುರಿಸಲಾಯಿತು. ಜೆಸಿಬಿ ಮೇಲೆ ನಿಂತು ಅಭಿಮಾನಿಗಳು ಪುಷ್ಪಾರ್ಚನೆ ಮಾಡಿದರು. ಕೊಪ್ಪಳದ ಗಂಗಾವತಿಯಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಂದ ಭರ್ಜರಿ ಬಾಡೂಟ ಆಯೋಜಿಸಲಾಗಿತ್ತು. ಶಿವೆ ಥಿಯೇಟರ್ ಮುಂಭಾಗದಲ್ಲಿ ಜೇಮ್ಸ್ ಚಿತ್ರದ ವೀಕ್ಷಣೆಗೆ ಬರುವವರಿಗೆ 200 ಕೆಜಿ ಚಿಕನ್ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸಸ್ಯಾಹಾರಿಗಳಿಗೂ ಸಹ ಅಪ್ಪು ಅಭಿಮಾನಿಗಳು ಊಟದ ವ್ಯವಸ್ಥೆಯನ್ನು ಮಾಡಿದರು. ಜೇಮ್ಸ್ ಕರುನಾಡಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಜೇಮ್ಸ್ ಅಬ್ಬರಿಸ್ತಾ ಇದೆ. ನ್ಯೂಯಾರ್ಕ್ನಲ್ಲಿ ಕನ್ನಡಿಗರು ಜೇಮ್ಸ್ ಚಿತ್ರವನ್ನು ನೋಡಿ ಎಂಜಾಯ್ ಮಾಡಿದ್ದಾರೆ. ಸಿನಿಮಾ ನೋಡಿದ ಪುನೀತ್ ಫ್ಯಾನ್ಸ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಪುನೀತ್ ಈ ಸೂಪರ್ ಸ್ಟಾರ್ ಅಂತ ಕೂಗಿದ್ದಾರೆ. ಅಲ್ಲದೆ ಅಪ್ಪು ಹಾಡುಗಳಿಗೆ ಪುಟಾಣಿ ಮಕ್ಕಳು, ಯುವತಿಯರು ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದರು. ಕೊಡಗಿನ ಕುಶಾಲನಗರ ತಾಲೂಕಿನ ಶುಂಠಿಕೊಪ್ಪದಲ್ಲಿ ಪುನೀತ್ ರಾಜ್ಕುಮಾರ್ಗೆ ವಿಶೇಷ ನಮನ ಸಲ್ಲಿಸಲಾಯಿತು. ಶುಂಠಿಕೊಪ್ಪದ ಕನ್ನಡ ವೃತ್ತದಲ್ಲಿ ಅಯ್ಯಪ್ಪ ದೇವಸ್ಥಾನದವರೆಗೆ ಡೊಳ್ಳು ಕುಣಿತ ಮೆರವಣಿಗೆ ನಡೆಯಿತು. ಬಳಿಕ ಅಪ್ಪು ಹೆಸರಲ್ಲಿ 100 ಜನರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಕೃಷಿ ಸಚಿವ ಬಿಸಿ ಪಾಟೀಲ್ ಗರಡಿ ಸಿನಿಮಾ ಚಿತ್ರೀಕರಣದಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ. ಇಂದಿನಿಂದ ಬಾಗಲಕೋಟೆ ಐತಿಹಾಸಿಕ ಬಾದಾಮಿಯಲ್ಲಿ 1 ವಾರಗಳ ಕಾಲ ಗರಡಿ ಸಿನಿಮಾದ ಚಿತ್ರೀಕರಣ ನಡೆಯಲಿದೆ. ಗರಡಿ ಚಿತ್ರದಲ್ಲಿ ಸಚಿವ ಬಿಸಿ ಪಾಟೀಲ್ ಗರಡಿ ಯಜಮಾನನ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಬಾದಾಮಿಯ ಮೇನಬಸದಿ ಸುತ್ತಮುತ್ತಲಿನ ಪ್ರದೇಶ ಸೇರಿದಂತೆ ಭೂತನಾಥ ದೇವಾಲಯದ ಬಳಿಯೂ ಚಿತ್ರೀಕರಣ ನಡೆಸಲಾಗ್ತಾ ಇದೆ. ಇನ್ನುಳಿದ 5 ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಚಂಡೀಗಢದ ಅಂಬಾಲಾದಲ್ಲಿ 3 ಜೀವಂತ ಗ್ರೆನೇಡ್ ಪತ್ತೆಯಾಗಿದ್ದು ಭಾರೀ ದುರಂತ ತಪ್ಪಿದೆ. ಅಂಬಾಲಾ ರಾಷ್ಟ್ರೀಯ ಹೆದ್ದಾರಿ ಬಳಿಯ ಖಾಲಿ ಮೈದಾನದಲ್ಲಿ ಸುಮಾರು 1.5 ಕೆಜಿ ತೂಕದ ಐಇಡಿ ಸೇರಿದಂತೆ ಸ್ಫೋಟಕಗಳನ್ನು ಪೊಲೀಸರು ನಿಷ್ಕ್ರಿಯಗೊಳಿಸಿದ್ರು. ಇನ್ನು ಈ ಕುರಿತು ತನಿಖೆಗೆ ಪೊಲೀಸ್ ಇಲಾಖೆ ಆದೇಶಿಸಿದೆ. ಅಕ್ರಮವಾಗಿ ಶಸ್ತ್ರಾಸ್ತ್ರ ಮಾರಾಟ ಮಾಡಲು ಯತ್ನಿಸ್ತಾ ಇದ್ದ ಆರೋಪಿಗಳನ್ನು ಹರಿಯಾಣದ ಗುರುಗ್ರಾಮ್ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಂದ ಅಕ್ರಮ ಶಸ್ತ್ರಾಸ್ತ್ರ, ಮದ್ದುಗುಂಡುಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇನ್ನು ಬಂಧಿತ ಆರೋಪಿ ಅಭಿಷೇಕ್ ಉತ್ತರ ಪ್ರದೇಶದ ಅಲಿಗಢ್ ನಿವಾಸಿ. ಸದ್ಯ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದಿದ್ದು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ಹೂವಂಟಾವ ಮಾವ ಅಂತಲೇ ಯುವಕರ ನಿದ್ದೆಗೆಡಿಸಿರುವ ಸಮಂತ ಈಗ ಯಶೋಧ ಎಂಬ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಸಮಂತ ಭರ್ಜರಿ ಆಕ್ಷನ್ ಮಾಡಿದ್ದಾರೆ. ಸಮಂತಾಗೆ ಆಕ್ಷನ್ ಸೀಕ್ವೆನ್ಸ್ ಕಂಪೋಸ್ ಮಾಡೋದಕ್ಕೆ ಅಂತಾನೆ ಹಾಲಿವುಡ್ನಿಂದ ಸ್ಟಂಟ್ ಮಾಸ್ಟರ್ ಬಂದಿದ್ದಾರೆ. ಇನ್ಸೆಪ್ಷನ್, ಡಂಕ್ರಿಕ್, ಟ್ರಾನ್ಸ್ಪೋರ್ಟರ್ 3 ಚಿತ್ರಗಳಿಗೆ ಸ್ಟಂಟ್ ಕಂಪೋಸ್ ಮಾಡಿರೋ ಎನಿಕ್ ಬೆನ್ ಸಮಂತಾಗೆ ಸಾಹಸ ಹೇಳಿಕೊಟ್ಟಿದ್ದಾರೆ. ಬಹುನಿರೀಕ್ಷಿತ ಐಪಿಎಲ್ 2022 ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. 8 ತಂಡಗಳ ಜೊತೆಗೆ 2 ಹೊಸ ತಂಡಗಳು ಕಣಕ್ಕಿಳಿಯಲಿದ್ದು ಒಟ್ಟು 10 ತಂಡಗಳು ಪ್ರಶಸ್ತಿಗಾಗಿ ಕಾದಾಡಲಿವೆ. ಎಲ್ಲಾ ತಂಡಗಳು ಭರ್ಜರಿ ತಯಾರಿ ನಡೆಸ್ತಾ ಇವೆ. ಇತ್ತ ಲಕ್ನೋ ತಂಡ ನಾಯಕ ಕನ್ನಡಿಗ ಕೆಎಲ್ ರಾಹುಲ್ ನೆಟ್ನಲ್ಲಿ ಅಭ್ಯಾಸ ನಡೆಸ್ತಾ ಇದ್ದಾರೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.